ಆದರೆ ನೀವಿವತ್ತು ಕೋಟ್ಯಾಂತರ ರೂಪಾಯಿ ತಿಂದು ಮಜಾ ಮಾಡಿ EVMLA ಇಷ್ಟು ಗುಂಡಾಗಿರಿ ಮಾಡಿ ತಪ್ಪು ಮಾಡ್ತಾರೆ ಅಂದ್ರೆ ಇನ್ನು ಕೋಚಿಮಲ್ನಲ್ಲಿ ಕೋಲಾರ ತಾಲೂಕಲ್ಲಿ ಎಷ್ಟು ಸಾವಿರ ಕೋಟಿ ಲೂಟಿ ಮಾಡಿರಬಹುದು ಅಂತೇಳಿ ನಾವು ಯೋಚನೆ ಮಾಡಿ. ಇವರು ಇಲ್ಲಿಗಲ್ ಆಗಿ ಕಾನ್ಸ್ಟಿಟ್ಯೂನ್ಸಿಗಳನ್ನು ಡಿವೈಡ್ ಮಾಡಿದ್ರು. ಅದನ್ನ ಜನರಲ್ ಬಾಡಿ ಮೀಟಿಂಗ್ ಕರೆದು ಆ ಎಲ್ಲ ಹಾಲು ಉತ್ಪಾದಕದ ಜನರ ಅಭಿಪ್ರಾಯಗಳನ್ನು ಕೇಳಿ ಸಭೆ ಮಾಡಬೇಕು ಅಂತೇಳಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಇವತ್ತು ಆದೇಶ ಮಾಡಿದೆ. ಆ ಆದೇಶದನ್ವಯ ಇಲ್ಲಿನ ಅಸಿಸ್ಟೆಂಟ್ ಕಮಿಷನರ್ ಹಾಗೂ ಆ ಒಂದು ಕೋಚಿಮಲ್ನ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಮೈತ್ರಿ ಮೇಡಮ್ ಅವರು ಇವತ್ತು ಅಧ್ಯಕ್ಷರ ಸಭೆಯನ್ನು ಕರೆದಿದ್ದಾರೆ. ಎಲ್ಲ ಸಭೆಯಲ್ಲಿ ಜಿಲ್ಲೆಯ ಸುಮಾರು 700-800 ಜನ ಉತ್ಪಾದಕರು ಭಾಗವಹಿಸಿದರು. ಸಭೆ ಪ್ರಾರಂಭ ಆಯಿತು. ಸಭೆಯಲ್ಲಿ ಒಂದು ರಾಜ್ಯ ನಮ್ಮ ರೈತ ಗೀತೆ ಮತ್ತು ನಾಡಗೀತೆಯನ್ನು ಹಾಡಲಾಯಿತು. ತದನಂತರ ಸಭೆಯಲ್ಲಿ ಆಡಳಿತಾಧಿಕಾರಿಗಳು ಆ MD ಆಗಿರ್ತಕ್ಕಂಥ ಗೋಪಾಲ್ ಮೂರ್ತಿಯವರು ಅಜೆಂಡವನ್ನು ಓದಿದ ತಕ್ಷಣ ಅಲ್ಲಿ ಸಭೆಯಲ್ಲಿ ನಮ್ಮಂಥವು ನಾವು ಈ ಸಭೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಒಂದು ನಿಮಿಷವನ್ನು ಕೂಡ ಅವಕಾಶ ಕೊಡದೆ ಏಕಾಏಕಿಯಾಗಿ ಆ ಸಭೆಯಲ್ಲಿ ಆ ಆಡಳಿತಾಧಿಕಾರಿಗಳು ಘೋಷಣೆ ಮಾಡ್ತಾರೆ 600 ಮತ್ತು 125 ಅಂತ ಘೋಷಣೆ ಮಾಡ್ತಾರೆ. ಆ ಸಭೆಯಲ್ಲಿ ಚೇರ್ ಹಾಕಿದ್ದೆ 5 ಜನ ಎಲ್ಲ ಡೇಟ್ ಆಚೆ ಇದ್ರು. ಅವಕಾಶ ಕೊಡಲಿಲ್ಲ. ಯಾವ ತಾಲೂಕಲ್ಲಿ ಕೂಡ ಈ ಥರ ಮಾಡಿದ್ದೀವಿ ಸರಿ ತಪ್ಪು ಅಂತ ಕೇಳಲಿಲ್ಲ. ಇದು GBM ಅಲ್ಲ, ನೇಮಕಾವಸ್ಥೆ, ಜನರ ಹಣವನ್ನು ಪೋಲ್ ಮಾಡತಕ್ಕಂಥ ಸಭೆ ಇದು. ಬಹುಶಃ ನನ್ನ ಮಾಹಿತಿ ಪ್ರಕಾರ ಈ ಥರ GBM ಮಾಡೋ ಅಗತ್ಯ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿದ್ದಾರೆ. ಇವತ್ತು ನ್ಯಾಯಾಲಯ ಆ ಎಲ್ಲ ಸಂಘದ ಅಧ್ಯಕ್ಷರ ಅಭಿಪ್ರಾಯವನ್ನು ಕೇಳಿ ಅಂತ ಮೀಟಿಂಗ್ ಮಾಡಿರ್ತಕ್ಕಂದ್ರೆ ಈ ಆಡಳಿತಾಧಿಕಾರಿ MD ಗೋಪಾಲ್ ಮೂರ್ತಿ ಸೇರಿಕೊಂಡು ಯಾರ್ದೋ ಹುನ್ನಾರ ಕಟ್ಟು ಬಿದ್ದು ಯಾರ್ದೋ ಮಾಜಿ ಅಧ್ಯಕ್ಷರೊಬ್ಬರು ಸ್ಟೇಜ್ ಮೇಲೆ ನಿಂತ್ಕೊಂಡು ಸ್ಟೇಜಲ್ಲಿ ಓಪನ್ ಆಗಿ ಹೇಳ್ತಾರೆ ಅನೌನ್ಸ್ ಮಾಡಿ ಅಂತ. ಇದು ಪ್ರಜಾಭವನ ಕಗ್ಗೊಲೆ ಅಲ್ವಾ? ಪ್ರಜಾಭವನ ನಾನು ಕೂಡ ಮುಂದೆ ಹೋಗಿ ಅವಕಾಶ ಕೊಡಿ ಅಂತ ವಿನಂತಿಯನ್ನು ಮಾಡ್ತೀನಿ. ಆ MD ಅವರಿಗೆ ನೋಡ್ರಿ ಅಂತ ಹೇಳ್ತೀನಿ. ಹಲವು ನೋಡೋದಿಲ್ಲ. ಅವರು ಆ ಕೇಂದ್ರೀಕೃತ ಆಗಿದ್ದು ಮಾಜಿ ಅಧ್ಯಕ್ಷರ ಕಡೆ, ಮಾಜಿ ಅಧ್ಯಕ್ಷ ಸನ್ನೆ ಕೊಡೋದ್ರೆ ಅನೌನ್ಸ್ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವನ? ಯೋಚನೆ ಮಾಡಿ. GBMLA ಇಷ್ಟು ಗುಂಡಾಗಿರಿ ಮಾಡಿ ತಪ್ಪು ಮಾಡ್ತಾರೆ ಅಂದ್ರೆ ಇನ್ನು ಕೋಚಿಮಲ್ನಲ್ಲಿ ಕೋಲಾರ ತಾಲೂಕಲ್ಲಿ ಎಷ್ಟು ಸಾವಿರ ಕೋಟಿ ಲೂಟಿ ಮಾಡಿರಬಹುದು ಅಂತೇಳಿ ನಾವು ಯೋಚನೆ ಮಾಡಿ. ಇದು ಉದಾಹರಣೆ. ಏಕಪಕ್ಷೀಯವಾಗಿ 5 ವರ್ಷಗಳಲ್ಲಿ ಎಷ್ಟು ಕೋಟಿಗಳನ್ನು ಲೂಟಿ ಹೊಡೆದಿರ್ಬೋದು ಸರ್ಕಾರಿ ಬಡವರ ದುಡ್ಡು ಅಂತ ಘೋಷಣೆ ಮಾಡಿ ಹಾಕ್ತದೆ. ನಮಗೆ ಯಾರಿಗೂ ಸ್ವಾರ್ಥ ಇಲ್ಲ. ಆ ರೈತರು, ಬಡವರು, ಹೆಣ್ಮಕ್ಕಳು ಅವರಿಗೆ ಹಾಲು 5 ರೂಪಾಯಿ ಹಚ್ಕೊಡೋದಿಲ್ಲ. ಆದರೆ ನೀವಿವತ್ತು ಕೋಟ್ಯಾಂತರ ರೂಪಾಯಿ ತಿಂದು ಮಜಾ ಮಾಡ್ತಾ ಇದ್ದೀವಿ. ಇವತ್ತೇನು ಕೋಲಾರ ಹಾಲು ಒಕ್ಕೂಟದಲ್ಲಿ ಏನು ಭ್ರಷ್ಟಾಚಾರ ಹಗರಣ ಆಗ್ತಾ ಇದೆ, ಬಹುಶಃ ಅದು ಪಾರದರ್ಶಕ ಮಾಡಿದರೆ ಕೋಲಾರ ಜಿಲ್ಲೆಯ ಪ್ರತಿ ಹಾಲು ಕರೆಯತಕ್ಕಂಥ ಹೆಣ್ಣು ಮಗಳಿಗೆ 1 ಲೀಟರ್ಗೆ 5 ರೂಪಾಯಿ ಜಾಸ್ತಿ ಕೊಡ್ಬೋದು. ಆದರೆ ಈ ಹೆಗ್ಗಣಗಳಲ್ಲಿ ಈ ಆಡಳಿತ ವರ್ಗ ಹೆಗ್ಗಣಗಳು ಇವತ್ತು ಈ ಕೋಚಿಮಲ್ನಲ್ಲಿ ತಿಂದು ತೇಗಿ ಇಡೀ ರೈತರ ಬಡವರ ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಏನು ಕೂಡ ರಾಜಕೀಯವಾಗಿ ಅಲ್ಲ. ನಮ್ಮ ಹೋರಾಟ ಹೆಣ್ಣು ಮಕ್ಕಳ ಪರವಾಗಿ, ರೈತರ ಪರವಾಗಿ, ರೈತರ ಸಮಸ್ಯೆಯನ್ನು ಉಳಿಸುವ ಪರವಾಗಿ, ರೈತರಿಗೆ ಅವರ ದುಡ್ಡಿಗೆ ಏನೇನು ಮೋಸ ಆಗ್ತಾ ಇದೆ ಇದನ್ನು ಉಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತೇನು GBM ಕರೆದಿದ್ದಾರೆ ಇದು ಸಂಪೂರ್ಣ ಕಾನೂನು ವಿರುದ್ಧವಾಗಿ GBM ಮಾಡೋ ಅಧಿಕಾರಿ ನಡ್ಕೊಂಡಿದ್ದಾರೆ. ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ. GBM ರೀತಿ ಮಾಡಲಿಲ್ಲ.
ಯಾರ ಅನುಮೋದನೆ ಕೇಳಲಿಲ್ಲ. ಇದು ಕೇವಲ ಮಾಜಿ ಅಧ್ಯಕ್ಷ ಪಟಾಲ ಮಾಡತಿಯಂತೆ ಸಭೆ ಆಗಿದೆ ಅಂತೇಳಿ. ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.